ಈ ಸೆಷನ್ ಅಲ್ಲಿ ನಾವು ವಿವಿಧ ಪ್ರಕಾಶಮಾನ ಮಟ್ಟಗಳಿಗಾಗಿ ಫೋಟೋ ವೋಲ್ಟಾಯಿಕ್ ಶೆಲ್ ಅಥವಾ ಪಿವಿ ಶೆಲ್ ಅನ್ನ ಪರಿಶೀಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ನ ಕೊನೆಯಲ್ಲಿ ಫೋಟೋ ವೋಲ್ಟಾಯಿಕ್ ಶೆಲ್ ಅಥವಾ ಫೋಟೋ ವೋಲ್ಟಾಯಿಕ್ ಶೆಲ್ ಅಂದ್ರೆ ಏನೆಂಬುದನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಈ ಶೆಲ್ ಅನ್ನ ಹೇಗೆ ಪರೀಕ್ಷಿಸಬೇಕು ಎಂಬುದನ್ನ ವಿವರಿಸಬಹುದು. ಸೌರಕೋಶ ಅಥವಾ ಸೌರ ಶೆಲ್ ಒಂದು ವಿದ್ಯುತ್ ಸಾಧನವಾಗಿದೆ. ಅದು ಫೋಟೋ ವೋಲ್ಟಾಯಿಕ್ ಪರಿಣಾಮದಿಂದ ಬೆಳಕಿನ ಶಕ್ತಿಯನ್ನ ನೇರವಾಗಿ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಇದೊಂದು ಫೋಟೋ ವೋಲ್ಟಾಯಿಕ್ ಶೆಲ್ ಆಗಿದ್ದು ಬೆಳಕಿಗೆ ಒಡ್ಡಿಕೊಂಡಾಗ ಯಾವುದೇ ಬಾಹ್ಯ ವೋಲ್ಟೇಜ್ ಸಂಪರ್ಕ ಇಲ್ಲದೆಯೇ ವಿದ್ಯುತ್ ಉತ್ಪಾದಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ಈ ವಿಧಾನವು ಸೂರ್ಯನ ಶಕ್ತಿಯನ್ನ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಒಂದು ಸೌರ ಪಿವಿ ಶೆಲ್ ಸುಮಾರು 0.5 ವೋಲ್ಟ್ಸ್ ವಿದ್ಯುತ್ ಉತ್ಪಾದನೆಯನ್ನು ಹೊಂದಿರುತ್ತದೆ ಮತ್ತು ಕೆಲವು ಮಿಲಿ ಆಂಪಿಯರ್ಗಳ ಪ್ರವಾಹವನ್ನು ಹೊಂದಿರುತ್ತದೆ. ಇದು ಪಿವಿ ಶೆಲ್ನ ಪ್ರಕಾರ, ಗುಣಮಟ್ಟ, ಸೌರ ವಿಕಿರಣ ಘಟನೆಯ ಕೋನ, ನೆರಳು ವಿಕಿರಣ ಘಟನೆಯ ತರಂಗ ಮುಂತಾದ ವಿವಿಧ ಅಂಶಗಳನ್ನು ಅವಲಂಬಿಸಿರುತ್ತದೆ. ಹೆಚ್ಚಿನ ಉತ್ಪಾದನೆಗಾಗಿ ಇವುಗಳನ್ನು ಗುಂಪು ಮಾಡಲಾಗಿರುತ್ತೆ. ಫೋಟೋ ವೋಲ್ಟಾಯಿಕ್ ಪರಿಣಾಮದಿಂದ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿಯನ್ನು ನೇರವಾಗಿ ಬಳಸಬಹುದು ಅಥವಾ ಬ್ಯಾಟರಿಗಳಲ್ಲಿ ಸಂಗ್ರಹಿಸಬಹುದು, ಇಲ್ಲವೇ ನೇರವಾಗಿ ವಿದ್ಯುತ್ ಉಪಯುಕ್ತತೆಯ ಗ್ರಿಡ್ ವ್ಯವಸ್ಥೆಗೆ ನೀಡಬಹುದು. ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಯಾವುದೇ ವಿದ್ಯುತ್ ಸಾಧನವನ್ನು ನಿರ್ವಹಿಸಲು ಬಳಸಬಹುದು. ಒಂದು ವೇಳೆ ಆ ಸಾಧನವು ಡಿಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ನೇರವಾಗಿ ಔಟ್ಪುಟ್ ಲೋಡ್ಗೆ ಸಂಪರ್ಕಿಸಬಹುದು. ಒಂದು ವೇಳೆ ಆ ಸಾಧನವು ಎಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಡಿಸಿಯನ್ನ ಎಸಿಯಾಗಿ ಪರಿವರ್ತಿಸಲು ಒಂದು ಇನ್ವರ್ಟರ್ ಅಗತ್ಯವಿರುತ್ತದೆ. ಸಿಲಿಕಾನ್, ಕ್ಯಾಡ್ಮಿಯಂ ಟೆಲುರೈಡ್ಸ್ ಮುಂತಾದವುಗಳು ಸೌರಕೋಶಗಳನ್ನು ಅಭಿವೃದ್ಧಿಪಡಿಸಲು ಬಳಸಲಾಗುವ ಮುಖ್ಯ ವಸ್ತುಗಳಾಗಿವೆ. ಫೋಟೋ ವೋಲ್ಟಾಯಿಕ್ ಶೆಲ್ ಶಕ್ತಿ ಕೊಯ್ಲು ತಂತ್ರಜ್ಞಾನವಾಗಿದ್ದು ಅದು ಸೌರಶಕ್ತಿಯನ್ನ ಫೋಟೋ ವೋಲ್ಟಾಯಿಕ್ ಪರಿಣಾಮ ಎಂಬ ಪ್ರಕ್ರಿಯೆಯ ಮೂಲಕ ಉಪಯುಕ್ತ ವಿದ್ಯುತ್ತಾಗಿ ಪರಿವರ್ತಿಸುತ್ತದೆ. ಹೀಗೆ ಹಲವಾರು ವಿಭಿನ್ನ ರೀತಿಯ ಪಿವಿ ಶೆಲ್ಗಳಿವೆ. ಅವುಗಳು ವಿದ್ಯುತ್ ಪ್ರವಾಹ ಉತ್ಪಾದಿಸುವ ಸಲುವಾಗಿ ಸೂರ್ಯನಿಂದ ಒಳಬರುವ ಫೋಟಾನ್ಗಳೊಂದಿಗೆ ಸಂವಹನ ನಡೆಸಲು ಅರೆವಾಹಕಗಳನ್ನು ಬಳಸುತ್ತೇವೆ. ಫೋಟೋ ವೋಲ್ಟಾಯಿಕ್ ಶೆಲ್ ಅನೇಕ ಪದರಗಳ ವಸ್ತುಗಳಿಂದ ಕೂಡಿರುತ್ತದೆ. ಪ್ರತಿಯೊಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿರುತ್ತದೆ. ಫೋಟೋ ವೋಲ್ಟಾಯಿಕ್ ಶೆಲ್ನ ಪ್ರಮುಖ ಪದರವು ವಿಶೇಷವಾಗಿ ಸಂಸ್ಕರಿಸಿದ ಅರೆವಾಹಕ ಪದರವಾಗಿದೆ. ಇದು 2 ವಿಭಿನ್ನ ಪದರಗಳನ್ನು ಪಿ ಟೈಪ್ ಮತ್ತು ಎನ್ ಟೈಪ್ ಒಳಗೊಂಡಿರುತ್ತದೆ. ಇದು ಫೋಟೋ ವೋಲ್ಟಾಯಿಕ್ ಪರಿಣಾಮ ಎಂಬ ಪ್ರಕ್ರಿಯೆಯ ಮೂಲಕ ಸೂರ್ಯನ ಶಕ್ತಿಯನ್ನು ಉಪಯುಕ್ತ ವಿದ್ಯುತ್ತಾಗಿ ಪರಿವರ್ತಿಸುತ್ತದೆ. ಈಗ ನಾವು ಫೋಟೋ ವೋಲ್ಟಾಯಿಕ್ ಶೆಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯೋಣ. ಸೆಮಿ ಕಂಡಕ್ಟರ್ನ 2 ಬದಿಗಳಲ್ಲಿ ವಾಹಕ ವಸ್ತುಗಳ ಪದರವಿದ್ದು ಅದು ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಪಿವಿ ಶೆಲ್ನ ಹಿಂಬದಿ ಅಥವಾ ಮಬ್ಬಾದ ಭಾಗವು ವಾಹಕದಲ್ಲಿ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತದೆ ಎಂಬುದನ್ನು ಗಮನಿಸಿ. ಆದರೆ ಮುಂಭಾಗ ಅಥವಾ ಪ್ರಕಾಶಿತ ಭಾಗವು ಸೆಮಿ ಕಂಡಕ್ಟರ್ ಅನ್ನು ತಲುಪದಂತೆ ಸೂರ್ಯನ ಹೆಚ್ಚಿನ ವಿಕಿರಣ ತಡೆಯುವುದನ್ನು ತಪ್ಪಿಸಲು ವಾಹಕಗಳನ್ನು ಮಿತವಾಗಿ ಬಳಸಬೇಕು. ಶೆಲ್ನ ಪ್ರಕಾಶಿತ ಭಾಗಕ್ಕೆ ಮಾತ್ರ ಅನ್ವಯಿಸುವ ಅಂತಿಮ ಪದರವು ಪ್ರತಿಬಿಂಬದ ಲೇಪನವಾಗಿದೆ. ಎಲ್ಲ ಸೆಮಿಕಂಡಕ್ಟರ್ಗಳು ಸ್ವಾಭಾವಿಕವಾಗಿ ಪ್ರತಿಫಲಿತವಾಗಿರುವುದರಿಂದ ಪ್ರತಿಫಲನ ನಷ್ಟವು ಗಮನಾರ್ಹವಾಗಿರುತ್ತದೆ. ಕೋಶದ ಮೇಲ್ಮೈಯಿಂದ ಪ್ರತಿಫಲಿಸುವ ಸೌರ ವಿಕಿರಣದ ಪ್ರಮಾಣವನ್ನು ಕಡಿಮೆ ಮಾಡಲು ವಿರೋಧಿ ಪ್ರತಿಫಲಿತ ಲೇಪನದ 1 ಅಥವಾ ಹಲವಾರು ಪದರಗಳನ್ನು ಬಳಸುವುದು ಪರಿಹಾರವಾಗಿದೆ. ಫೋಟೋ ವೋಲ್ಟಾಯಿಕ್ ಶೆಲ್ ಅನ್ನು ವಿವಿಧ ರೀತಿಯಲ್ಲಿ ಮತ್ತು ವಿವಿಧ ವಸ್ತುಗಳಿಂದ ತಯಾರಿಸಬಹುದು. ವಾಣಿಜ್ಯ ಸೌರ ಶೆಲ್ ನಿರ್ಮಾಣಕ್ಕೆ ಸಿಲಿಕಾನ್ ಅತ್ಯಂತ ಸಾಮಾನ್ಯ ವಸ್ತುವಾಗಿದೆ. ಆದರೆ ಗ್ಯಾಲಿಯಂ ಆರ್ಸೆನೈಡ್, ಕ್ಯಾಡ್ಮಿಯಂ ಟೆಲುರೈಡ್ ಮತ್ತು ಕಾಪರ್, ಇಂಡಿಯಂ ಗ್ಯಾಲಿಯಂ ಸೆಲೆನೈಡ್ಗಳಂತಹ ಇತರೆ ವಸ್ತುಗಳನ್ನು ಬಳಸಲಾಗುತ್ತದೆ. ಸೌರ ಶೆಲ್ಗಳನ್ನು ಕ್ರಿಸ್ಟಲಿನ್ ರಚನೆಗಳಿಂದ ನಿರ್ಮಿಸಬಹುದು ಅಥವಾ ಹೊಂದಿಕೊಳ್ಳುವ ತೆಳುವಾದ ಫಿಲ್ಮ್ ಶೆಲ್ಗಳಾಗಿ ನಿರ್ಮಿಸಬಹುದು. ಕ್ರಿಸ್ಟಲಿನ್ ಸೋಲಾರ್ ಶೆಲ್ಗಳನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಮೊನೋಕ್ರಿಸ್ಟಲಿನ್ ಮತ್ತು ಪಾಲಿಕ್ರಿಸ್ಟಲಿನ್.
ಮೊನೋಕ್ರಿಸ್ಟಲಿನ್ ಪಿವಿ ಶೆಲ್ಗಳು ಏಕರೂಪದ ಅಥವಾ ಸಿಂಗಲ್ ಕ್ರಿಸ್ಟಲಿನ್ ಜಾಲರಿಯನ್ನು ಒಳಗೊಂಡಿರುತ್ತವೆ. ಆದರೆ ಪಾಲಿಕ್ರಿಸ್ಟಲಿನ್ ಶೆಲ್ಗಳು ವಿಭಿನ್ನ ಅಥವಾ ವಿವಿಧ ಕ್ರಿಸ್ಟಲಿನ್ ರಚನೆಗಳನ್ನು ಹೊಂದಿರುತ್ತದೆ. ಈಗ ನೀವು ಫೋಟೋವೋಲ್ಟಾಯಿಕ್ ಶೆಲ್ನ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗಿದ್ರೆ ಎಷ್ಟು ತಿಳಿದುಕೊಂಡಿದ್ದೀರಿ ಎಂಬುದನ್ನು ಪರೀಕ್ಷಿಸಲು ನಾವು ಒಂದು ಕಾರ್ಯವನ್ನು ಮಾಡೋಣ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಡಿಜಿಟಲ್ ಮಲ್ಟಿಮೀಟರ್ ಅಥವಾ ಮಿಲಿ ವೋಲ್ಟೋಮೀಟರ್, ಫೋಟೋವೋಲ್ಟಾಯಿಕ್ ಶೆಲ್, 3.5 ವ್ಯಾಟ್, 0.5 ವೋಲ್ಟ್ಸ್, 7 ಆಂಪಿಯರ್, 4 ಸಂಖ್ಯೆಗಳು, ಒಂದು ವಿದ್ಯುತ್ ನಿಯಂತ್ರಣ ಘಟಕ, 5 ವ್ಯಾಟ್ ರೆಸಿಸ್ಟರ್, ಸೂರ್ಯನ ಬೆಳಕು ಮತ್ತು ಪ್ರಕಾಶ ನಿಯಂತ್ರಣದೊಂದಿಗೆ ಪರ್ಯಾಯ ಬೆಳಕಿನ ಮೂಲದ ಅಗತ್ಯವಿದೆ. ಈಗ ನೀವು ಸೌರ ಶೆಲ್ಗಳನ್ನು ಸೂರ್ಯನ ನೇರ ಬೆಳಕಿನಲ್ಲಿ ಇರಿಸಿ ವೋಲ್ಟೇಜ್ ಮತ್ತು ಆಂಪಿಯರ್ ಎರಡನ್ನು ಅಳೆಯುವ ಮಲ್ಟಿಮೀಟರ್ ಅನ್ನು ಬಳಸಿ. ಈಗ ನಾವು ವಿವಿಧ ಪ್ರಕಾಶಮಾನ ಮಟ್ಟಗಳಿಗಾಗಿ ಫೋಟೋವೋಲ್ಟಾಯಿಕ್ ಶೆಲ್ ಅಥವಾ ಪಿವಿ ಶೆಲ್ ಅನ್ನ ಪರಿಶೀಲಿಸುವುದು ಹೇಗೆ ಎಂಬುದನ್ನು ಕಲಿಯುವ ಸೆಷನ್ನ ಕೊನೆಗೆ ತಲುಪಿದ್ದೇವೆ. ಈಗ ನೀವು ಫೋಟೋವೋಲ್ಟಾಯಿಕ್ ಶೆಲ್ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಫೋಟೋವೋಲ್ಟಾಯಿಕ್ ಶೆಲ್ ಅನ್ನ ಹೇಗೆ ಪರೀಕ್ಷಿಸಬೇಕು ಎಂಬುದನ್ನು ವಿವರಿಸಬಹುದು.